ಶಿವನಗೌಡ ನಾಯಕ ಮತ್ತು ಬಿವಿ ನಾಯಕ ಅವರು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳೆಂದು ಹೇಳುತ್ತಾರೆ. ಆದರೆ 2008ರ ವಿಧಾನಸಭಾ ಚುನಾವಣೆಗೆ ನಾನೇ ಬಿಜೆಪಿ ಅಭ್ಯರ್ಥಿ ಎಂದು ಮಾಜಿ ಶಾಸಕ ಗಂಗಾಧರ ನಾಯಕ ಘಂಟಾಘೋಷವಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಶಿವನಗೌಡ ನಾಯಕ ಮತ್ತು ಬಿವಿ ನಾಯಕ ಅವರು ದೇವದುರ್ಗ ಕ್ಷೇತ್ರದಲ್ಲಿ ಮತ್ತು ಮಸ್ಕಿ ರಾಯಚೂರು ಗ್ರಾಮೀಣದಲ್ಲಿ ನಿಲ್ಲುವ ಕೆಲಸ ಮಾಡಬೇಕು. ಅದು ಬಿಟ್ಟು ಮಾನ್ವಿಗೆ ಬರುತ್ತೇವೆ ಎಂದು ಹೇಳಿದರೆ ಬಿಜೆಪಿ ಮುಖಂಡರ ನಡುವೆ ಗೊಂದಲ ಸೃಷ್ಟಿ ಮಾಡಬೇಡಿ ಎಂದು ಕಿಡಿಗಾರಿದರು. ನನ್ನ ಅಭಿಮಾನಿಗಳು ಮತ್ತು ಬಿಜೆಪಿ ಮುಖಂಡರು ನನ್ನ ಜೊತೆಯಲ್ಲೇ ಇದ್ದಾರೆ. ಬಿಜೆಪಿ ಹೈಕಮಾಂಡ್ನಲ್ಲಿ ನನಗೆ ಟಿಕೆಟ್ ಫಿಕ್ಸ್ ಇರುತ್ತೆ. ಆದರೆ ನನಗೆ ಟಿಕೆಟ್ ಕೈ ತಪ್ಪಿಸುವ ಸಲುವಾಗಿ 2023ರ ಚುನಾವಣೆಯಲ್ಲಿ ಬಿವಿ ನಾಯಕ ಸೋತರು. ಅಂದರೆ ಮಾನ್ವಿಯಲ್ಲಿ ಬೇರೆಯವರಿಗೆ ಅವಕಾಶ ಕೊಡಲ್ಲ ಎಂಬುದು ಸತ್ಯ ಎಂದು ಕಣ್ಣಿಗೆ ಕಾಣುತ್ತದೆ ಎಂದರು. ನಮ್ಮಲ್ಲಿ ಮೊದಲಿಂದ ಬೇರೆ ಕ್ಷೇತ್ರದ ಕ್ಯಾಂಡಿಡೇಟ್ಗಳು ಬಂದು ಅನ್ವರಿ ಬಸವರಾಜಪ್ಪನವ್ರು ಆದ್ಮೇಲೆ ತಿರುಗಿ ಅಮರ್ಕೆ ಡಾಕ್ಟರ್ ಬಂದ್ಮೇಲೆ ಅವ್ರನ್ನ ಸೋಲಿಸಿಕೆ ಆಮೇಲೆ ಬ್ಯಾಗವಟ್ ಬಸನಗೌಡ್ರನ್ನ ಗೆದ್ದಿದ್ದಾರೆ. ಎಷ್ಟೇ ಇದ್ರು ಲೋಕಲ್ ಲೀಡರ್ಸ್ನೇ ಇದ್ರೆ ಅದು ಚೆನ್ನಾಗಿರ್ತದೆ. ಒಂದು ಒಳ್ಳೇದು ಕೇಳಕ್ ಇರ್ತದೆ, ಒಂದು ಕೆಟ್ಟದ್ ಕೇಳಕ್ ಇರ್ತದೆ. ಹಂಗಾಗಿ ನಾವು ಗಂಗಾಧರ ನಾಯಕ ಆದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಅವರು ಬಿಜೆಪಿ ಬಂದ್ಮೇಲೆ 2,500 ಓಟ್ನಾಗ ಸೋತಾರ. ಅದಾದ್ಮೇಲೆ ಅವ್ರಿಗೆ ಅನ್ಯಾಯ ಆಗ್ಯದ. 2 ಸಲ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಬೇರೆದವ್ರಿಗೆ ಕೊಟ್ರ. ಈಗ ಅವ್ರಿಗೆ ಗಂಗಾಧರ ನಾಯಕ ಕೊಟ್ರೆ ಗೆದ್ದಾರ ಅಂತೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಹೈಕಮಾಂಡಿಗೆ ಕೇಳಕ ಇಚ್ಛೆ ಪಡ್ತೀನಿ. ಅಲ್ಲ ಸರ್, ಏನಂತಂದ್ರೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಬಿಜೆಪಿ ಪಕ್ಷವು ಓಟುಗಳನ್ನು ಹೊಂದಿದೆ ಸರ್. ಸುಮಾರು ಕಳೆದ ಬಾರಿ ಕೂಡ 60,000ಕ್ಕಿಂತ ಮೇಲ್ಪಟ್ಟ ಓಟುಗಳು ಬಂದಿದೆ. ಈಗ ಗಂಗಾಧರ ನಾಯಕರು ಕೂಡ 2 ದಶಕದಿಂದ ಬಿಜೆಪಿ ಇದ್ದಾರೆ. ಆದ್ರೆ ಇವರು ಸೋಲುವ ಕಾರಣಕ್ಕಾಗಿನೇ ಟಿಕೆಟ್ ತಪ್ತಾ ಇದಾರಾ ಸರ್? ಅದು ಏನಾಗೈತೆ ಸರ್, ನಮ್ಮಲ್ಲಿ ಕೆಲವೊಬ್ರು ಲೀಡರ್ಗಳು ಗೊಂದಲ ಅದ, ಕಾರ್ಯಕರ್ತರು ಗೊಂದಲ ಇಲ್ಲ. ನಾವ್ ಒಂದ್ಸಲ ಎಲ್ಲಾರು ಶಿವರಾಜ್ ಪಾಟೀಲ್ರು ಜಿಲ್ಲಾಧ್ಯಕ್ಷರಿದ್ದಾಗ ಅವ್ರ ಹತ್ರ ಹೋಗಿದ್ವಿ. ನಿಮ್ಮ ಮಾನ್ವಿ ಕ್ಷೇತ್ರದಂತ ಕಾರ್ಯಕರ್ತರು ನಮಗ್ ಸಿಕ್ಕರೆ ನಾ ಸಾಯತನ ಸೋಲೋದಿಲ್ಲ ಅಂತ ಹೇಳಿದ್ರು ಅವರು. ಅಂತ ಕಾರ್ಯಕರ್ತರು ಮಾನ್ವಿಯಲ್ಲಿದ್ದಾರೆ. ಬಟ್ ಲೀಡರ್ಗಳು ತಲೆ ಗೊಂದಲ ಇದೆ. ಆ ಗೊಂದಲ ಸರಿ ಹೋಗ್ತದಂತ ನಾವ್ ಈ ಸಲ ಭರವಸೆ ಇಟ್ಕೊಂಡ್ವಿ. ಆ ಗೊಂದಲ ಸರಿ ಹೋಗಿ ನಾವೆಲ್ಲ ಲೋಕಲ್ ಇದರಲ್ಲಿ ಗಂಗಾಧರ ನಾಯಕರಿಗೆ ಕೊಡ್ಬೇಕಂತೇಳಿ ಎಲ್ಲ ಕಾರ್ಯಕರ್ತರು ಒಂದು ಇದಿದೆ, ಬೇಡಿಕೆ ಇದೆ. ಅದ್ರ ಪ್ರಕಾರ ಆದ್ರೆ ಚೆನ್ನಾಗಿರ್ತದಂತ ನಮ್ಮ ಅನಿಸಿಕೆ. ಪಕ್ಷದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಎಂದೂ ನಮ್ಮನ್ನು ಬಿಟ್ಟು ಅವರು ಹೋಗಿಲ್ಲ. ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ಇಟ್ಕೊಂಡಿದ್ದಾರೆ. ಇವತ್ತು ಈಗೇನು ಸ್ವಲ್ಪ ದಿವಸಗಳ ಹಿಂದೆ ನಮ್ಮ ಪಕ್ಷದಲ್ಲಿ ಬೇರೆ ಬೇರೆ ವಾತಾವರಣಗಳು ಬರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗಲ್ಲ. ಯಾಕಂದ್ರೆ ಮಾನ್ಯ ಶಿವನಗೌಡ ನಾಯಕರು ನಾನೇ ಮಾನವ ಅಭ್ಯರ್ಥಿ ಅಂತ ಅವ್ರು ಹೇಳ್ತಾರೆ, ಬಿ ನಾಯಕರು ನಾನೇ ಅಭ್ಯರ್ಥಿ ಅಂತ ಇವ್ರು ಹೇಳ್ತಾರೆ. ಮತ್ತು ಇವರು ಹೇಳ್ಬೇಕಾದ್ರೆ ಇಲ್ಲಿ ಮಾನವಿಯಲ್ಲಿ ಇರ್ತಕ್ಕಂಥ ನಾನು ಅಭ್ಯರ್ಥಿ, ನಾನು ಅವ್ರಿಗಿಂತ ಅವ್ರಿಗಿಂತ ಮೊದಲೇ ನಾನು ಶಾಸಕನಾಗಿದ್ದವನಲ್ಲಿ. ಮತ್ತು ಅವ್ರಿಗಿಂತ ನಾನು ಅತ್ಯಂತ ಕಡಿಮೆ ಓಟು 2,500 ಓಟ್ನಾಗ ನಾನು ಸೋತಿದ್ದೀನಿ. ಬಿ ನಾಯಕ 7,000 ಓಟುಗಳಿಂದ ಸೋತಾನ. ಅತ್ಯಂತ ಅಲ್ಪ ಮತಗಳಿಂದ ಸೋತವನು ನಾನು ಹಿರಿಯ ಬಿಜೆಪಿಯಾಗಿ. ನಾನು ಕೂಡ ಮಾನ್ಯ ಮತಕ್ಷೇತ್ರ ಬಿಜೆಪಿಯಿಂದ ಅಭ್ಯರ್ಥಿ ಆಗಕ್ಕೂ ಶತಸಿದ್ಧ ನಡೆಸಿದ್ದೀನಿ. ಬಿಜೆಪಿ ಕೊಟ್ಟರು ಅಭ್ಯರ್ಥಿ ಆಗ್ತೀನಿ, ಕೊಡದಿದ್ರೆ ಅಭ್ಯರ್ಥಿ ಆಗ್ತಿದ್ದ. ಸೊ ಲಾಸ್ಟ್ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಬಂದವ್ರು ಏನಪ್ಪ ಅಂದ್ರೆ ಅಂಪ ಸರ್ಕಾರ ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರ್ತಾನೆ ಮುಸ್ರೆ ನೀರು ಕುಡಿಸ್ತೀನಿ, ಗಟಾರ್ ನೀರು ಕುಡಿಸ್ತೀನಿ ಅಂತ ಹೇಳಿದ್ನಲ್ಲ, ಹಂಗೆ ಗಟಾರ್ ನೀರು ಕುಡಿದು ಹೋಗ್ಬೇಕಾಗ್ತದೆ. ಈಗ ಏನಪ್ಪ ಮಾನ್ಯ ಮತದಾರರು ಭಾಳ ಜಾಣರಿದ್ದಾರೆ. ಅವ್ರು ಏನು ಮಾಡೋಕ್ಕೂ 2 ದಿವಸದಾಗ ಮಾಡ್ತಾರೆ. ಹಗಲೆಲ್ಲ ತಿರುಗಾಡೋದಲ್ಲ, ಹೇಳೋದಲ್ಲ. ಅವರು 2 ದಿವಸದಾಗ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತೇಳಿ ಮಾನ್ಯ ಮತದಾರರಿಗೆ ಗೊತ್ತವ. ಏನಪ್ಪ ಅಂತಂದ್ರೆ ಇವರಿಗೆ ಬಿ ನಾಯಕರಿಗೆ ಮತ್ತು ಶಿವನಗೌಡ ನಾಯಕರಿಗೆ ಕ್ಷೇತ್ರಗಳಿಲ್ಲ, ಅವ್ರವೇ ಕ್ಷೇತ್ರಗಳು ಇದಾವೆ. ಎಲ್ಲಿ ಕಳ್ಕೊಂಡಾರ ಅಲ್ಲಿ ಹುಡುಕ್ಬೇಕಪ್ಪ. ಬರೀ ಮಾನವಿಗೆ ಮಸ್ಕಿ ಇಲ್ಲ, ಏನು ಲಿಂಗಸೂರು ಇಲ್ಲ, ಏನು ಗ್ರಾಮೀಣ ಇಲ್ಲ, ಏನು ರಾಯಚೂರು ಇಲ್ಲ. ಅವರು ದೊಡ್ಡವರಿದ್ದಾರೆ. ಹಣ ಐತೆ ಅಂತೇಳಿ ಎಲ್ಲಿ ಬೇಕಲ್ಲಿ ಮಾನವಿ ಬಂದು ನಾನು ಸರಿಯಲ್ಲ. ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರಬಾರ್ದು. ಪರರು ಬಂದ ನಮ್ಮ ಮತಕ್ಷೇತ್ರದವರು ಸಹಿಸಂಗಿಲ್ಲ. ಯಾಕೆ ಸಹಿಸಂಗಿಲ್ಲ ಅಂದರೆ ಹಿಂದಕ್ಕೆ ಅಮರಕೇಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾನ್ಯ ಮತಕ್ಷೇತ್ರಕ್ಕೆ ಬಂದಿದ್ರು. ಆದರೆ ನಮ್ಮವರೆಲ್ಲರೂ ಕೂಡಿ ಬಾಗವಟ್ ಬಸವನಗೌಡ ಪಕ್ಷೇತರ ನಿಂದ್ರಿಸಿ ಗೆಲ್ಲಿಸ್ತಕ್ಕಂಥ ಉದಾಹರಣೆಗಳಿದೆ. ಮೊನ್ನೆ ಬಿ ನಾಯಕರು ಒಲ್ಲದ ಮನಸ್ಸಿನಿಂದ ಅವ್ರಿಗೆ ಇಲ್ಲಿ ಹಾಕಿದ್ರು. ಹೈಕಮಾಂಡ್ ಮ್ಯಾಗ ನನಗೆ ಟಿಕೆಟ್ ಸಿಕ್ಕಿತ್ತು, ಫೈನಲ್ ಆಗಿತ್ತು. ಆದರೂ ಬಿ ನಾಯಕ ನಾನು ಬರೋದಿಲ್ಲ ಅಂತೇಳಿ ಟಿಕೆಟ್ ತಗೊಂಬಂದ್ರೆ ಏನಾಯ್ತು ಹಣ ಬರ ನಾನು ಸೋತಿಲ್ಲ. ಹಾಗೆ ಆಗ್ತದೆ, ಮತ್ತೆ ಹಾಗೆ ಆಗ್ತದ. ಯಾರು ಬೇರೆ ಪರ ಕ್ಷೇತ್ರದವ್ರನ್ನೇ ಮಾನ್ಯ ಕ್ಷೇತ್ರದ ಮತದಾರರು ಒಪ್ಪೋದಿಲ್ಲ, ಒಪ್ಪಿಲ್ಲ.
ಒಪ್ಪೋದೇನೂ ಇಲ್ಲ, ಎಂದು ಗೊತ್ತೇನೇ ಇಲ್ಲ. ಹಾಗಾಗಿ ಯಾರು ಶಿವನಗೌಡ ಕ್ಯಾಂಡಿಡೇಟ್ ಅಲ್ಲ, ಬಿ ವಿ ನಾಯಕ್ ಕ್ಯಾಂಡಿಡೇಟ್ ಅಲ್ಲ, ಗಂಗಾಧರ ನಾಯಕನೇ ಮಾನವಿ ಮತಕ್ಷೇತ್ರ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಖಂಡಿತ ಅದ. ಇದಕ್ಕೆ ಏನು ಮಾಡಬೇಕು ಎಲ್ಲ ಈಗಾಗಲೇ ನಾವು ಇನ್ನು ಸ್ವಲ್ಪ ದಿವಸಗಳಾದಮೇಲೆ ಎಲ್ಲ ಹಳ್ಳಿಗಳಿಗೂ ನಾವು ಪ್ರಚಾರ ಮಾಡ್ತೀವಿ. ಪ್ರಚಾರ ಮಾಡೋದನ್ನ 30 ವರ್ಷಗಳಿಂದ ನಾನು ಹಳ್ಳಿಗೆ ತಿರುಗಾಡೇನೆ. 30 ವರ್ಷ ಆಯ್ತು ನಾನು ಎಲ್ಲ ಹಳ್ಳಿಗಳಿಗೆ ತಿರುಗಾಡಿ ಎಲ್ಲ ಸಂಪರ್ಕ ತೆಗೆದೇನೆ. ಎಲ್ಲ ಜನಾಂಗ ಜನರಿಗೆ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೇನೆ. ಇವತ್ತು ಕೆಲಸ ಮಾಡ್ತೇನೆ. ನನಗೆ ಭಾಳಷ್ಟು ಸಲ ಪಕ್ಷದಿಂದ ಅನ್ಯಾಯ ಆದರೂ ಕೂಡ ನಾನು ಪಕ್ಷನ ಬಿಟ್ಟಿಲ್ಲ. ಮುಖಂಡರಿಗೆ ನಾನು ಎದುರು ಮಾತಾಡಲ್ಲ, ಮುಖಂಡರು ಕೂಡ ಜಗಳ ಆಡಲ್ಲ. ಆದರೂ ಏನೇ ಇರಲಿ ಬಿಡಪ್ಪ, ಯಾರ ನಿನ್ನಲ್ಲ ಅಂತೇಳಿ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಪಕ್ಷಕ್ಕಾಗಿ ನಾನು ದುಡಿದೇನೆ. ನನಗೂ ಒಂದು ಶಕ್ತಿ ಇದೆ, ಇಲ್ಲ ಅಂತಲ್ಲ. ಅದನ್ನು ಯಾವಾಗ ಪ್ರದರ್ಶನ ಮಾಡಬಾರ್ದು. ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡಬಾರ್ದು. ಎಲ್ಲರೂ ಕಲ್ತು ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ನಾನು ಕ್ಯಾಂಡಿಡೇಟು, ನೀನು ಕ್ಯಾಂಡಿಡೇಟ್ ಅಂದರೆ ಅದೇನಂತ ಒಡೆದು ಮನೆ ಆಗತ್ತದು. ಒಡೆದು ಮನೆ ಹೋದರೆ ಯಾರು ಬರ್ತಾರೆ ಮನೆಗೆ? ಯಾರು ಬರ್ತಾರ? ಯಾರು ಬರೋಲ್ಲ. ಹಾಗಾಗಿ ಯಾರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮಾತ್ರ ಅವರು ರಾಜಕಾರಣ ಮಾಡಬೇಕು. ಇನ್ನೊಂದು ಕ್ಷೇತ್ರಕ್ಕೆ ಬಂದು ರಾಜಕಾರಣ ಮಾಡಬಾರ್ದು ಅಂತೇಳಿ ಅವರಿಗೆ ನಾನು ತಿಳಿಸಕ್ಕೆ ಬಯಸ್ತೇನೆ. ಅಲ್ಲ ಸರ್, ಮಾನ್ವಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಜನರ ಭಾವನೆ ಇದೆ. ಆದ್ರೆ ಮನೆಯೊಂದು 3 ಬಾಗಿಲಾಗಿದೆ. ಆದ್ರೆ ತಾವು ಕೂಡ ಕಳೆದ 20 ವರ್ಷದಿಂದ ಕೂಡ ಬಿಜೆಪಿಯಲ್ಲಿ ಇದ್ರಿ. ಈ ಕಾರಣಕ್ಕೆ ಏನ್ ಸರ್ ನ್ಯೂನತೆ ಇದೆಲ್ಲ? ನ್ಯೂನತೆ ಅಂದ್ರೆ ಏನಿಲ್ಲ, ಇಷ್ಟೇ. ಅವ್ರಿಗೆ ಹೈಕಮಾಂಡ್ ಏನು ಅವ್ರಿಗೆ ನೀವಿಗೆ ಅಲ್ಲಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿಲ್ಲ. ಅವ್ರು ಬಂದು ಇಲ್ಲಿ ಮಾನವಿ ಬಂದು ಹೇಳಿಲ್ಲ, ಅಲ್ಲಿ ಪತ್ರಿಕೆಗಳಿಗೆ ಮುಖಾಂತರ ಕೂಡ ಅವ್ರಿಗೆ ಹೇಳಿಲ್ಲ ನೀವು ಕ್ಯಾಂಡಿಡೇಟ್ ಅಂತ. ಅವ್ರ ತಲೆ ಏನಾದೋ ಏನು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಂತ ಯಾರಿಗೆ ಗೊತ್ತಿಲ್ಲ. ಇವರು ಸುಮ್ಮನೆ ಒಡಕನ್ನು ಮಾಡಬೇಕು, ಮಾನವಿಯಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿ ಬೆಳೆಬಾರ್ದನ್ನ ಉದ್ದೇಶಕ್ಕೆ ಮಾಡ್ತಾರೆ ಏನು ನನಗೆ ಗೊತ್ತಿಲ್ಲ. ಎಲ್ಲಿ ನಾನು ಕ್ಯಾಂಡಿಡೇಟ್ ಎಂದಕ್ಕೆ ಶಿವನಗೌಡ ನನಗೆ ಟಿಕೆಟ್ ಯಡಿಯೂರಪ್ಪನವ್ರ ಟಿಕೆಟ್ ಘೋಷಣೆ ಮಾಡ್ತೀನಿ ಅಂತ ಅನ್ನೋ ಸಂದರ್ಭದಲ್ಲಿ ಎಲ್ಲ ಈಗ ಘೋಷಣೆ ಮಾಡಬೇಡ್ರಿ, ಇನ್ನೊಂದು 4-5 ದಿವಸ ಬಿಟ್ಟು ಬಂದು ನಾವು ಬೆಂಗಳೂರಿಗೆ ಬಂದು 4-5 ಮುಖಂಡರು ಬಂದು ನಿಮ್ಗೆ ಹೇಳ್ತೀವಿ, ಅವಾಗ ಘೋಷಣೆ ಮಾಡ್ರಿ ಅಂದರು. ಅವಾಗ ಘೋಷಣೆ ಮಾಡಲಿಲ್ಲ. ಕಾರಣಾಂತರಗಳಿಂದ ನನಗೆ ಟಿಕೆಟ್ ತಪ್ಪೈತೆ. ಅವಾಗ ಅಲ್ಲ ಸರ್, ಬಿಜೆಪಿ ಸೋಲೋದಕ್ಕೆ ಬಿಜೆಪಿ ಮುಖಂಡರ ತಂತ್ರಗಾರಿಕೆಯಿಂದ ಸೋಲ್ತಾ ಇದ್ದಾನ ಮಾನವಿಯಲ್ಲಿ? ಹೌದು, ಕಾರ್ಯಕರ್ತರು ಭಾಳ ಚಲೋ ಅದಾರ. ಕಾರ್ಯಕರ್ತರೇ ಈ ಪಕ್ಷದ ಬೆನ್ನೆಲುಬು. ಕಾರ್ಯಕರ್ತರು ಯಾವತ್ತು ಬಿಜೆಪಿ, ನಾನು ಅವಾಗ ಏನು ಕಾಂಗ್ರೆಸ್ನವ್ರದ್ದು ಬರೀ 36,000 ಕಾಂಗ್ರೆಸ್ಸು, 36,000 ಬಿಜೆಪಿ, 38,000 ಕಾಂಗ್ರೆಸ್. ಇವಾಗ ಕೂಡ 2,500 ಓಟ್ನಾಗ ಸೋತದ. ಕಾಂಗ್ರೆಸ್ಗೆ ಭಾಳ ಪ್ರತಿಸ್ಪರ್ಧೆ, ಬಲವಾದ ಪ್ರತಿಸ್ಪರ್ಧೆ ಅಂದರೆ ಬಿಜೆಪಿಲಿರೋದು. ಮತ್ತು ಕಾರಣಾಂತರಗಳಿಂದ ಹಿಂಗೆ ಯಾರು ಬಂದು ಏನೇನೋ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಜನರಿಗೆ ಬೇಜಾರಾಗ್ಯದ. ಆ ಬೇಜಾರನ್ನ ನೆನೆಸ್ಬೇಕು. ಇವರು ನಾನು ಅಲ್ಲಿ ಕ್ಯಾಂಡಿಡೇಟ್ ಆದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಅನ್ನೋದು ಬಿಡಬೇಕು. ದೇವದುರ್ಗ ಕ್ಯಾಂಡಿಡೇಟ್ ಆಗ್ತಾ ಅಂತ ಹೇಳ್ಬೇಕು ಶಿವನಗೌಡ ನಾಯಕರು. ಬಿ ವಿ ನಾಯಕರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗ್ಬೇಕು. ಇಲ್ಲ ಅರಕೇರಿ ಒಂದು ಕ್ಷೇತ್ರ ಅಥವಾ ಅಲ್ಲಿಂದ ಇರ್ಬೇಕು. ಅರೆ ಅವನೈತಿ ಎಲ್ಲರೂ ಮಾನವಿ ಅಂದ್ರೆ ಮಾನವ ಇದೇನೋ ಏನಂತಾರೆ ಹಂಗಾಗ್ಯದ ಇದು ಮಾನವಿ ಕತೆ. ಯಾರನ್ನು ಬರಲಿ ಮಾನವಿ, ಯಾರು ಬರ್ತಾರೆ ಮಾನವಿ ಬಂದವರು ಯಾರು ಉದ್ಧಾರ ಆಗಿಲ್ಲ. ಮಾನವಿ ಬಂದವರು ಅಮರಪ್ಪ ನಾಯಕರು, ನಮ್ಮ ಬಸವರಾಜ ಅನ್ವರ್ ಪಾಟೀಲ್ ಅವರು ಒಂದ್ಸಲ ಬಂದು ಹೋಗ್ಯಾರ. ಇಲ್ಲಿ ಯಾರು ಉದ್ಧಾರ ಆಗೋದಲ್ಲ. ಬಂದು ಇಲ್ಲಿ ಬರಲಾರ ತಮ್ಮ ಕ್ಷೇತ್ರಗಳಲ್ಲಿ ರಾಜಕಾರಣ ಮಾಡಿದ್ರೆ ಒಳ್ಳೇದವ್ರಿಗೆ. ಸುಮ್ಮನೆ ವಿನಾಕಾರಣ ಪಕ್ಷ. ವರದಿ ಶಫೀಕ್ ಹುಸೇನ್, ಮಾನವಿ.